ಹಲೋ ಸ್ಟೂಡೆಂಟ್ಸ್, UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ನಾನು ಈಗಾಗಲೇ ನಿಮ್ಗೆ ಬಹಳ ಸಾರಿ ಹೇಳಿದ್ದೀನಿ. ಅದು ಗೊತ್ತಿಲ್ಲದೆ ಇರೋ ಕಾರಣಕ್ಕೇನೆ ಬಹಳ ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆಗ್ತಾರೆ. ಈಗ ಇಲ್ಲಿ ಒಂದು ಪ್ರಶ್ನೆ ನೋಡಿ, 2022ರಲ್ಲಿ ಕೇಳಿರೋದು. ವಿತ್ ರೆಫರೆನ್ಸ್ ಟು ಓಷಿಯನ್ ಮೀನ್ ಟೆಂಪರೇಚರ್ ವಿತ್ ದ ಫಾಲೋವಿಂಗ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಅಥವಾ ಕೆಳಗಿನವುಗಳಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇಂತಹ ಪ್ರಶ್ನೆ ಕೇಳಿದ ತಕ್ಷಣ ಮೊದಲು ನಮ್ಗೆ ಆಗೋದೇನು? ಭಯ, ಹೌದಲ್ವಾ? ಏನಿದು ಓಷಿಯನ್ ಮೀನ್ ಟೆಂಪರೇಚರ್, ನಾನು ಓದೇ ಇಲ್ವಲ್ಲ, ಅಥವಾ ಓದಿದ್ರು ಕೂಡ ತುಂಬಾ ಸ್ಟೇಟ್ಮೆಂಟ್ಗಳು ತುಂಬಾ ದೊಡ್ಡದಿದೆ, ಇದು ನಾನು ತಪ್ಪು ಹಾಕ್ಬಿಡ್ತೀನಿ ಅನ್ನೋ ಅಂತ ಭಯ ಕಾಡುತ್ತೆ ನಮಗೆ, ಅಲ್ವಾ? ಎಲಿಮಿನೇಷನ್ ಟೆಕ್ನಿಕ್ ಮುಖಾಂತರ ಯಾವ ತರ ಇದನ್ನ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ನಿಮ್ಗೆ ಏನು ನಾಲೆಜ್ ಇಲ್ಲ ಅನ್ಕೊಡ್ರಿ ಈ ಪ್ರಶ್ನೆ ಬಗ್ಗೆ. ಜಸ್ಟ್ ಬೈ ಎಲಿಮಿನೇಷನ್ ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ ನಿಮಗೆ. ನೋಡ್ರಿ, OMT ಅಂದ್ರೆ ಓಷಿಯನ್ ಮೀನ್ ಟೆಂಪರೇಚರ್ ಈಸ್ ಮೆಜರ್ಡ್ ಅಪ್ ಟು ಅ ಡೆಪ್ತ್ ಆಫ್ 26 ಡಿಗ್ರಿ ಸೆಲ್ಸಿಯಸ್. ನೆನ್ಪಿಟ್ಕೊಡ್ರಿ, ಇದು ಪಾಯಿಂಟ್ ನಂಬರ್ 1. ಆಮೇಲೆ ಐಸೋಥರ್ಮ್ ವಿಚ್ ಈಸ್ 129 meters, ಸೆಕೆಂಡ್ ಪಾಯಿಂಟ್. ಇನ್ ದ ಸೌತ್ ವೆಸ್ಟರ್ನ್ ಇಂಡಿಯನ್ ಓಷಿಯನ್, ಸೌತ್ ವೆಸ್ಟ್ ಅಂತ ಹೇಳ್ತಾ ಇದಾರೆ, ಇದು ಮೂರನೇ ಪಾಯಿಂಟ್. ಡ್ಯೂರಿಂಗ್ ಜನವರಿ ಮಾರ್ಚ್. ಓಕೆ, ಸೊ ಇದು ಪ್ರಶ್ನೆ, ಇದು ನಮಗೆ ಏನೋ ಗೊತ್ತೇ ಇಲ್ಲ, ಬಿಟ್ಟು ಬಿಡ್ರಿ ಅದನ್ನ. ಎರಡನೇ ಸ್ಟೇಟ್ಮೆಂಟ್ ಬಂದ್ರಿ, ಓಷಿಯನ್ ಮೀನ್ ಟೆಂಪರೇಚರ್ ಕಲೆಕ್ಟೆಡ್ ಡ್ಯೂರಿಂಗ್ ಜನವರಿ ಅಂಡ್ ಮಾರ್ಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಸೆಸಿಂಗ್ ವೆದರ್ ದ ಅಮೌಂಟ್ ಆಫ್ ರೈನ್ಫಾಲ್ ಇನ್ ಮಾನ್ಸೂನ್ ವಿಲ್ ಬಿ ಲೆಸ್ ಆರ್ ಮೋರ್ ದನ್ ಸರ್ಟೇನ್ ಲಾಂಗ್ ಮೀನ್. ಸರ್ಟೇನ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ, ಕ್ಯಾನ್ ಬಿ ಮತ್ತು ಸರ್ಟೇನ್ ಅಂದ್ರೆ ಇಲ್ಲಿ ಅವರು ಎಕ್ಸ್ಟ್ರೀಮ್ ವರ್ಡ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಸರಳವಾಗಿ ಹೇಳ್ತಾ ಇದ್ದಾರೆ, ಮಾಡಬಹುದು, ಮಾಡದೆ ಇಲ್ದೇನು ಇರಬಹುದು, ಹೌದಲ್ವಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೇ ಆಗತ್ತೆ. ಕ್ಯಾನ್ ಬಿ ಹೌದು, ಮಾಡದೇನು ಇರಬಹುದು. ಇನ್ನು ಇಲ್ಲಿ ಬನ್ರಿ, ಇದು ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3 ಮೂರು ಕರೆಕ್ಟ್ ಆದಾಗ ಮಾತ್ರ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 26 ಡಿಗ್ರಿ ಸೆಲ್ಸಿಯಸ್ ಕೂಡ ಕರೆಕ್ಟ್ ಇರಬೇಕು, 129 ಮೀಟರ್ಸ್ ಕೂಡ ಕರೆಕ್ಟ್ ಇರಬೇಕು, ಸೌತ್ ವೆಸ್ಟರ್ನ್ ಇಂಡಿಯನ್ ಓಷನ್ ಕೂಡ ಕರೆಕ್ಟ್ ಇರಬೇಕು. ಸ್ವಲ್ಪ ಇಂತಹ ಸಂದರ್ಭದಲ್ಲಿ UPSC ನಿಮ್ಮನ್ನ ಟ್ರಿಕ್ಕಿ ಮಾಡುತ್ತೆ. ಅದು ಇಂತಹ ಫ್ಯಾಕ್ಟ್ ಗಳನ್ನ ಕೊಟ್ಟಾಗ ಬಹಳ ಬಾರಿ ರಾಂಗ್ ಕೊಟ್ಟಿರುತ್ತೆ. 99% ಫ್ಯಾಕ್ಟ್ ಕೊಟ್ರೆ UPSC ರಾಂಗ್ ಇರುತ್ತೆ ಅಲ್ಲಿ. ಹಾಗಾಗಿ ಇದನ್ನ ತಪ್ಪು ಅಂತ ಹಾಕಬಹುದು UPSC ಯ ಹಿಂದಿನ PYQ ಗಳನ್ನ ನೀವು ಅನಲೈಸ್ ಮಾಡಿದ್ರೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಕೇವಲ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ ಇಂತಹ ಪ್ರಶ್ನೆಗಳು ಮತ್ತೆ ಮತ್ತೆ ಬರುತ್ತೆ. ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ರಿ. ಮೇನ್ಸ್ ಹೆಲ್ಪ್ ಮಾಡೋಕೆ ನಾವು ಇದ್ದೇ ಇದೀವಿ. ಆಲ್ ದಿ ಬೆಸ್ಟ್.